ಕರ್ನಾಟಕದಲ್ಲಿ ಹುಟ್ಟೋ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ CWRC ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ ಜೊತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಸರ್, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಈಗ ನಮಗೆ ನೋವಾಗಿದೆ, ಬಹಳ ದುಃಖ ಆಗಿದೆ, ಕಣ್ಣೀರು ಬರುತ್ತೆ. ಕಾವೇರಿ ನಿರ್ವಹಣಾ ಸಮಿತಿಯವರು ನಮ್ಮ ಜಲಾಶಯವನ್ನ ನೋಡದೆ, ನಮ್ಮ ನೀರು ಎಷ್ಟಿದೆ ಅಂತ ನೋಡದೆ, ಡೆಲ್ಲಿಲಿ ಕೂತ್ಕೊಂಡು ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳ್ಬಿಟ್ರು. ಅಂದ್ರೆ ಸುಮಾರು 15 ದಿವಸಕ್ಕೆ 5 TMC ನೀರಾಗುತ್ತೆ. ಎಲ್ಲಿಂದ ತರದು ನೀರು? ಎಲ್ಲೂ ಇಲ್ಲ, ಕೈ ತೊಳೆಕ್ ನೀರಿಲ್ಲ. ಈ ಪರಿಸ್ಥಿತಿ ಇರುವಾಗ ಯಾವುದೇ ಕಾರಣಕ್ಕೂ ಆ ನಿರ್ಣಯವನ್ನ ಒಪ್ಪೋದಿಲ್ಲ. ಅದನ್ನ ಗಾಳಿಗೆ ತೋರ್ತೀವಿ. ಇದರ ಬಗ್ಗೆ ಬೇರೆ ಮಾತಿಲ್ಲ. ನಾಳೆ ಇಲ್ಲ ನಾಡಿದ್ದು ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದೀವಿ. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಭಾರಿ ಬಂದ್ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಅಲ್ಲಿಂದ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಮಾಡ್ತೀವಿ. ಮಹದಾಯಿ ಆಗ್ಲೇಬೇಕು, ಮಹದಾಯಿ ಆಗ್ಲೇಬೇಕು, ಮೇಕೆದಾಟ್ ಆಗ್ಲೇಬೇಕು, ಮೇಕೆದಾಟ್ ಆಗ್ಲೇಬೇಕು. ಕಾವೇರಿ ನೀರ್ ಬಿಡೋದಿಲ್ಲ, ಕಾವೇರಿ ನೀರ್ ಬಿಡೋದಿಲ್ಲ. ಸರ್, ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು CM ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಏನಾದ್ರೂ ಚರ್ಚೆ ಮಾಡ್ತಾರೆ ಅಂತ ಅನ್ಸುತ್ತಾ? ಅವರು ಯಾಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ, ಯಾಕೆ ಅವ್ರನ್ನ ಕರೆದಿದ್ದಾರೋ ಗೊತ್ತಿಲ್ಲ. ಏನಾದ್ರೂ ಇಬ್ರು ಬಹಳ ದಿವಸ ಆಯ್ತು ಊಟ ಗೀಟ ಮಾಡೋಣ ಅಂತ ಕರೆದಿರ್ಬೋದು, ಅದೇನಿಲ್ಲ. ನಾನು DK ಅವ್ರಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಜಾರಿ ಬಿಟ್ಟಿರಿ, ನೀವು ಜಾರಿಗೀರು ಬಿಟ್ಟಿರಿ. ಜಾರಿದ್ರೆ ಅತ್ಯಂತ ಅಪಾಯ ಕಾದಿದೆ. ಈ ನಾಡಿಗೆ, ಕರ್ನಾಟಕ ರಾಜ್ಯಕ್ಕೆ ಅಪಾಯ ಕಾದಿದೆ. 3ನೇ ತಾರೀಕು ನನ್ನ ಪ್ರಕಾರ ಏನು ಯಾಕೆ ಕರೆದಿದ್ದೀರಿ ಅಂತ ಹೇಳಿ ಅಜೆಂಡಾ ತಗೊಂಡು ಬನ್ನಿ. ಏನು ಇಲ್ಲ, ಇದೊಂದೇ ಅಲ್ಲ. ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ರಾಜ್ಯಕ್ಕಾಗಿ ಇಡೀ ಜೀವವನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ. ಅವರಿಗೆ ಕನ್ನಡ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಕನ್ನಡಿಗರು ಬೇಕಾಗಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈ ವಿಚಾರವಾಗಿ ನೀವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಆದ್ರೆ ರಾಜಕಾರಣಿಗಳು ಕೇವಲ ರಾಜಕೀಯ ತಿಕ್ಕಾಟ ಮಾಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ? ಯಾರು ನೀವು ನಮ್ ಕರೆಯಕ್ಕೆ? ನಿಮ್ ಮನೆಯಲ್ಲೇ ಬರೆದಿಲ್ಲ ಅದನ್ನ ನಿಲ್ಲಿಸಕ್ಕೆ. ಸರ್, ರಾಜಕೀಯ ತಿಕ್ಕಾಟ ಆಗ್ತಾ ಇದೆ, ಆ ವಿಚಾರವಾಗಿ ಹೇಳೋದಾದ್ರೆ ಯಾವ್ದಡಿಯಲ್ಲಿ? ಸರ್, ನೀವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಆದ್ರೆ ರಾಜಕಾರಣಿಗಳು ಒಬ್ರು ಮೇಲೆ ಒಬ್ರು ಪ್ರಹಾರ ಮಾಡ್ತಿದ್ದಾರೆ ಬಿಟ್ರೆ ಅವ್ರು ಈ ಬಗ್ಗೆ ಇಲ್ಲ. ಇದು ಮುಗಿಯೋವರೆಗೂ ನೀವು ಆಕಾಶ ಭೂಮಿಗೆ ಬರಲ್ಲ. ಸ್ವಲ್ಪ ಕಾಡಿ. ಅವರೆಲ್ಲ ಯಾರಿಗೋಸ್ಕರ? ಈ ರಾಜ್ಯಕ್ಕೋಸ್ಕರ ಇಲ್ಲಿ ಚರ್ಚೆ ನಡೀತಾ ಇದೆ. ನೀವು ಬಂದು ನಿಂತ್ಕೊಂಡು ಎಳೆದು ಬಿಡ್ತೀವಿ. ಅದ್ಯಾಕ್ರೆ ಅಂತ ಹೇಳ್ತೀರಿ? ಅವ್ರ ದರೋಡೆಕೋರ ತಳ್ತೀರ ಹೇಳಿ. ಅದ ಈಗ ನಮ್ಮ ರಾಜಕಾರಣಿಗಳಿಗೆ ಪ್ರಾಮಾಣಿಕವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ನಮ್ಮ ರಾಜಕಾರಣಿಗಳು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಗಡಿನಾಡಿನ ಬಗ್ಗೆ, ರಾಜ್ಯದ ಬಗ್ಗೆ, ನೀರಿನ ಬಗ್ಗೆ ಅವರಿಗೆ ಯಾವ ಗೌರವನೂ ಇಲ್ಲ, ಯಾವ ಅಭಿಮಾನವೂ ಇಲ್ಲ. ಕನ್ನಡ ಪರ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ನಾಡಿಗಾಗಿ, ನುಡಿಗಾಗಿ ದುಡಿತಾ ಇದ್ದಾರೆ. ನಾಳಿದ್ದು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡೋದಕ್ಕೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ನಾಳಿದ್ದು ಬೆಳಿಗ್ಗೆ 11 ಗಂಟೆಗೆ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೇವೆ. ಇದು ಕನ್ನಡ ಪರ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಹೇಳಿದಂತ ಮಾತು. ಅಂದ್ರೆ ಈ ಆದೇಶವನ್ನ ಹಿಂಪಡಿಬೇಕು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.